ಬಟ್ 10 ರೂಪಾಯಿಗೆ 10 ರೂಪಾಯಿನಾದ್ರು ಮಾಡಲೇಬೇಕು, ಅದು ಬೇಸಿಕ್. ಹೋಗುವಾಗ ಎಲ್ಲ ಹೋಗುತ್ತೆ, ಬಂದಾಗ ಎಲ್ಲ ಬರುತ್ತೆ ಒಟ್ಟಿಗೆ. ಆ್ಯಂಡ್ ವಿ ಜಸ್ಟ್ ಹ್ಯಾವ್ ಟು ಎಂಬ್ರೇಸ್ ಇಟ್ ಆ್ಯಂಡ್ ಎಂಜಾಯ್ ದ ಕೇಯಾಸ್ ಪ್ರಾಸೆಸ್ ಎಲ್ಲದಕ್ಕೂ. ನಾಟ್ ಟು ಇಂಟ್ರೋವರ್ಟ್, ನಾಟ್ ಟು ಎಕ್ಸ್ಟ್ರೋವರ್ಟ್. ಸೊ ನನ್ನದೇ ಆದಂಥ ಒಂದು ಸ್ಪೇಸ್ ಇರ್ತಾಯಿತ್ತು, ಆ ಸ್ಪೇಸಲ್ಲಿ ಐ ವಾಸ್ ವೆರಿ ಹ್ಯಾಪಿ. ಈ ಸಿನಿಮಾ ನಿಮಗೆ ಇವತ್ತು 9 ಸಿನಿಮಾ 10 ಸಿನಿಮಾ ರಿಲೀಸ್ ಆಗ್ತಾ ಇದ್ರು ಅನ್ಲಾಕ್ ಆಗೋ ಟಾಪ್ ವಿಸಿಬಿಲಿಟಿಲಿದೆ. ಸೊ ನೀವು 108 ಟ್ಯಾಲೆಂಟ್ ಇರ್ಬೋದು ನಿಮಗೆ, ಬಟ್ ಅದು ವರ್ಕ್ ಆಗಲ್ಲ. ನೀವು ನಾಳೆ ದಿನ ಪಬ್ಲಿಕ್ಗೆ ಗೊತ್ತಿಲ್ಲ ಅಂದರೆ ಅದು ಇಟ್ಸ್ ಆಫ್ ನೋ ಯೂಸ್. ತುಂಬ ಜನ ಮೊನ್ನೆ ಧ್ರುವ ಸರ್ಜಾ ಅವ್ರನ್ನ ಭೇಟಿಯಾದೆ, ಪ್ರೇಮ್ ಸರ್ನ ಭೇಟಿಯಾದೆ. ಅವ್ರಿಗೆ ಅನ್ಲಾಕ್ ರಾಘವ ಅಂದ ತಕ್ಷಣ ಎಲ್ಲೋ ಕೇಳಿದ್ದೀನಲ್ಲ ನಾನು, ಹೊಸ ಹುಡುಗ ಹೊಸ ಹುಡುಗಿನ ಸುಮ್ಮನೆ ಹಿಂಗೆ ನೋಡ್ತಾರೆ. ಬಟ್ ಇಲ್ಲೊಂದು ಕಡೆ ಸಾಧು ಸರ್ ಫೇಸು, ಇಲ್ಲೊಂದು ಕಡೆ ಅವಿನಾಶ್ ಸರ್ ಫೇಸು, ರಮೇಶ್ ಭಟ್ಸ್ ಇವ್ರದೆಲ್ಲ ಫೇಸ್ ನೋಡಿದಾಗ ಏನೋ ಮಜಾ ಇರ್ಬೋದು ಈ ಸಿನಿಮಾದಲ್ಲಿ. ಅಲ್ಲ, ಫೆಬ್ರವರಿ ಅಂದಾಗ ರೇಚಲ್ ಇನ್ನೊಂದು ಕನೆಕ್ಟ್ ಆಗ್ತಾರೆ, ಅನ್ಲಾಕ್ ರಾಗೋದ್ ಮಧ್ಯೆ ಲವ್ ಮಾಕ್ಟೇಲ್ಗೆ. ನಾನು ಅದೇ ಹೇಳೋದು. ಈಗ ನಿಮಗೆ ಇವು ಉಪೇಂದ್ರ ಸರ್ ಅವ್ರ ಇಂಟರ್ವ್ಯೂ ಸುಮಾರು ಕಡೆ ಹೇಳಿದ್ದಾರೆ, ಅಂದರೆ ಬಂಗಾರದ ಮನುಷ್ಯ ಗೆದ್ದಿದ್ದು ಅಣ್ಣವರು ಯಾರಿಗೂ ಕ್ರೆಡಿಟ್ಸು ಜೂನಿಯರ್ ಆರ್ಟಿಸ್ಟ್ ಕೊಟ್ಟಿರಂತೆ. ಅಂದರೆ ಯಾರು ಹಿಂದ್ಗಡೆ ಲಕ್ಕಿರೋರು ಯಾರು ಹಿಂದ್ಗಡೆ ನೆಟ್ಕೊಂಡು ಹೋಗಿರ್ಬೇಕು ಮೋಸ್ಟ್ಲಿ ಶೂಟಿಂಗ್ ಟೈಮಲ್ಲಿ, ಅವ್ರ ಲಕ್ ನಮ್ಗೆ ಹೊಡೆದ್ಬಿಟ್ಟಿದೆ ಅಂತ. ಆ ಥರ ಫೆಬ್ರವರಿ ಅವ್ರಿಗೆ ಲಕ್ಕಿ ಆಗಿದೆ ಲವ್ ಮಾಕ್ಟೇಲ್ 2. ಸೊ ಮೇ ಬಿ ಶಿ ಇಸ್ ದ ಲಕ್ಕಿ ಚಾಮ್ ಫಾರ್ ಅನ್ಲಾಕ್ ರಾಘವ ಆ್ಯಂಡ್ ರಾಜು ಜೇಮ್ಸ್ ಬಾಂಡ್. ಅಲ್ಲ, ಅಂದರೆ ಡಬಲ್ ಬೋನಸ್ ಆಗಲಿ ಅಂತ. ಡಬಲ್ ಬೋನಸ್ ಅನ್ಲಾಕ್ ರಾಘವ ಮೂಲಕ ಮಿಲಿಂದ್ಗೆ ಒಂದು ದೊಡ್ಡ ಬೋನಸ್ ಆಗಲಿ. ಅಲ್ಲ, ಒಂದಂತೂ ಸತ್ಯ, ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಮಿಲಿಂದು ನಿಮಗೆ ಅನ್ಡೌಟೆಡ್ಲಿ ನಿಮಗೆ ಮಿಲಿಂದಿಗೆ ಒಂದಷ್ಟು ಎಂಕ್ವೈರಿ ಬರುತ್ತೆ. ನಾನು ಇದನ್ನು ಓಪನ್ ಕ್ಯಾಮ್ರಾದಲ್ಲೇ ಹೇಳ್ತೀನಿ ನಾನು. ಯಾಕೆಂದರೆ ನಾನು ಯಾವಾಗಲೂ ತುಂಬ ಕ್ಲಿಯರ್ ಕಟ್ಟಾಗಿ ಮಂಜು ಸರ್ಗೆ ಹೇಳ್ವೆ, ಸರ್ ಫಸ್ಟ್ ಆಪ್ಷನ್ನು ನೀವು ಪ್ರೊಡ್ಯೂಸರ್ 10 ರೂಪಾಯಿ ಹಾಕಿದರೆ 10 ರೂಪಾಯಿ ಮಾಡ್ಕೋಬೇಕು, ಅದೇ ಫಸ್ಟ್ ಆಪ್ಷನ್ನು. 11 ರೂಪಾಯಿ ಮಾಡೋದು 12 ರೂಪಾಯಿ ಮಾಡೋದು ಅದೆಲ್ಲ ನಮ್ಮ ಫೇಟ್, ನಮ್ಮ ಟೈಮಿಂಗ್ ಅದು. ಬಟ್ 10 ರೂಪಾಯಿಗೆ 10 ರೂಪಾಯಿನಾದ್ರು ಮಾಡಲೇಬೇಕು, ಅದು ಬೇಸಿಕ್ಕು. ನಿಮ್ಮ ಈ ಸಿನಿಮಾ ನಿಮ್ಮ ಮಗನೇ ಹೀರೋ ಆಗಿರೋದ್ರಿಂದ ವರ್ಸ್ಟ್ ಕೇಸ್ ಅದಾಗಲಿಲ್ವಾ, ನಿಮ್ಮ ಮಗನಿಗೆ ಅಟ್ಲೀಸ್ಟ್ 2 ಫೋನ್ ಕಾಲಾದ್ರು ಬರಬೇಕು ಅಂತ. ಐದರ್ ಇದಾಗಬೇಕು ಇಲ್ಲಾಂದರೆ ಅದಾಗಬೇಕು, ಆಗಲೇ ಬೇಕಾಗಿರೋ ವಿಷಯ ಎರಡೂ. ಬಟ್ ಇವ್ರಿಗೆ 10 ರೂಪಾಯಿಗೆ 10 ರೂಪಾಯಿನೂ ರಿಕವರ್ ಆಗುತ್ತೆ, ಇವ್ರಿಗೆ ಕಾಲು ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಬಟ್ ಇವ್ರಿಗೆ ಕಾಲ್ ಬರೋದಂತ ಸೂಪರ್ ಕಾನ್ಫಿಡೆಂಟ್ ನಾನು. ಯಾಕಂದ್ರೆ ನನಗೆ ಸುಮಾರು ಜನ ವಿಚಾರಿಸಿದ್ದಾರೆ, ಅಂದರೆ ಹೆಂಗೆ ಹುಡುಗ ಅಂದರೆ ಸಖತ್ತಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಸೂಪರಾಗಿದೆ, ಒಬ್ಬ ಹೀರೋ ಬೇಕಿತ್ತು ನಮಗೆ ಹಂಗೆ ಅಂತ. ಯಾಕಂದ್ರೆ ನಮ್ಮದು ಟ್ರೈಲರ್ ನೋಡಿ, ನಮ್ಮ ಸಾಂಗ್ಸ್ ನೋಡಿ, ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಮಾರ್ಕ್ ಮಾಡಿದೆ. ಅದು ತುಂಬ ಮ್ಯಾಟ್ರ್ ಆಗುತ್ತೆ 100%. ರಾಘವನ ಒಂದು ಖುಷಿ ಏನಂದರೆ ನಾವು ರಾಘವನ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀವಲ್ಲ, ಅಂದರೆ ಒಂದು 4 ಜನ ಮಾತಾಡೋ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ದೀವಲ್ಲ ಅನ್ನೋ ತೃಪ್ತಿ ನಮಗಿದೆ. ಅದಂತ ಎಷ್ಟು ಸ್ಪೆಷಲ್ ಆಗುತ್ತೆ ರೇಚಲ್ ಫೆಬ್ರವರಿ 14 ಅನ್ನೋದು. ಅಂದರೆ ಎಲ್ಲ ಥರನೂ, ಫಾರ್ ಎಕ್ಸಾಂಪಲ್ ಅದು ನಾವು ನಮ್ಮ ಸಿನಿಮಾ ವಿಷಯಕ್ಕಾಗಿರ್ಬೋದು ಅಥವಾ ನಮ್ಮ ಪರ್ಸನಲ್ ವಿಷಯಕ್ಕಾಗಿರ್ಬೋದು, ಸೆಲೆಬ್ರಿಟಿ ಪಾಯಿಂಟ್ ಆಫ್ ವ್ಯೂಗೂ ನಾನು ಒಂದು ಹಂತಕ್ಕೆ ಮುಂದೆ ಹೋಗುವಂಥ ಸಾಧ್ಯತೆಗಳು ಸಿನಿಮಾ ಮೂಲಕ ಆಗ್ತಿದ್ದಾವೆ, ಅದು 7-14 ಮಧ್ಯೆ ಅಂತ. ಅಫ್ಕೋರ್ಸ್ ಸರ್ ಹೇಳಿದ ಥರ ಇಟ್ ಈಸ್ ಅ ಬ್ಲೆಸ್ಸಿಂಗ್ ಹೇಳಬೇಕಂದ್ರೆ, ಬಿಕಾಸ್ 2 ಸಿನಿಮಾ ಆ್ಯಕ್ಚುಲಿ ಸೈಮಲ್ಟೇನಿಯಸ್ಲಿ ಆಗಿ 2 ವರ್ಷ ಮುಂಚೆನೇ ನಾನು ಸ್ಟಾರ್ಟ್ ಮಾಡಿದ್ದೆ ಶೂಟಿಂಗ್ ಎಲ್ಲ. ಬಟ್ ನಮ್ಗೆ ಆ ಭಯ ಇರುತ್ತಲ್ವ, ಯಾವಾಗ ರಿಲೀಸ್ ಆಗುತ್ತೆ ಆ್ಯಂಡ್ ಆ ಒಂದು ಟಚ್ ಹೋಗುತ್ತೆ, ಬಿಕಾಸ್ ನಮ್ಗೆ ಬೇರೆ ಪ್ರಾಜೆಕ್ಟ್ಸ್ ಸಿಗುತ್ತೆ, ಸೊ ಅದ್ರ ಶೂಟಿಂಗಲ್ಲಿ ಬ್ಯುಸಿ ಆಗ್ತೀವಿ ಅಂತ. ಬಟ್ ಸಡನ್ಲಿ 2025 ಸ್ಟಾರ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ, ಓಕೆ ಫೈನ್, ಈ ಸ್ಟಾರ್ಟಿಂಗಲ್ಲೇ ನಮ್ದು 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ನಿನ್ನೆ ಕೂಡ ನನ್ನೊಂದು ಮಲಯಾಳಂ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ಫೆಬ್ರವರಿಯಲ್ಲಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್, 2 ರಿಲೀಸು ಆ್ಯಂಡ್ ಇನ್ನೊಂದು ಬೇರೆ ಸಿನಿಮಾಗೆ ಮಾತುಕತೆ ಕೂಡ ಆಗ್ತಾ ಇದೆ. ಸೊ ಒಂದು ಕಡೆ ನನ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಎಷ್ಟು ಕೆಲಸ ಇದ್ರೂ ಲೈಕ್ ಒಂಥರ ಇಟ್ ಫೀಲ್ಸ್ ಸೋ ಸ್ಯಾಟಿಸ್ಫೈಯಿಂಗ್, ಬಿಕಾಸ್ ಯಾಕಂದರೆ ವಿ ಆರ್ ವರ್ಕಿಂಗ್ ಸೋ ಹಾರ್ಡ್. ಕೆಲಸ ಸಿಗುವಾಗ ವಿ ಕಾಂಟ್ ಸೇ ನಾನು ಟಯರ್ಡ್ ಆಗ್ತಾ ಇದ್ದೀನಿ, ನನಗೆ ಟೈಮ್ ಇಲ್ಲ, ಇದಲ್ಲ. ಬಟ್ ಎಲ್ಲ ಒಂಥರ ವಿ ಹ್ಯಾವ್ ಟು ಎಂಬ್ರೇಸ್ ಎವ್ರಿಥಿಂಗ್ ಅಲ್ವಾ, ಲೈಕ್ ಬಿಕಾಸ್ ಕೋವಿಡ್ ಸಮಯದಲ್ಲಿ ಕೆಲಸ ಇರಲಿಲ್ಲ. ಸೊ ಆವಾಗ ನಮ್ದು ಕಷ್ಟ ಆವಾಗ ಅನುಭವಿಸಿದ್ದು, ಸೊ ನಮ್ಗೆ ಅರ್ಥ ಆಗುತ್ತೆ ಆ ಪೇನ್ ಹೆಂಗೆ ಇರುತ್ತೆ ಅಂತ. ಸೊ ಇವಾಗ ನಮಗೆಲ್ಲ ಹೋಗುವಾಗ ಎಲ್ಲ ಹೋಗುತ್ತೆ, ಬಂದಾಗ ಎಲ್ಲ ಬರುತ್ತೆ ಒಟ್ಟಿಗೆ. ಆ್ಯಂಡ್ ವಿ ಜಸ್ಟ್ ಹ್ಯಾವ್ ಟು ಎಂಬ್ರೇಸ್ ಇಟ್ ಆ್ಯಂಡ್ ಎಂಜಾಯ್ ದ ಕೇಯಾಸ್ ಪ್ರಾಸೆಸ್ ಎಲ್ಲದಕ್ಕೂ. ಸೊ ಹಾಗಾಗಿ ಇಟ್ ಈಸ್ ಅ ಬ್ಲೆಸ್ಸಿಂಗ್. ಐ ಮೀನ್ ನನ್ನ ಲೈಫಲ್ಲಿ ಬ್ಯಾಕ್ ಟು ಬ್ಯಾಕ್ 1 ವಾರ ಡಿಫ್ರೆನ್ಸಲ್ಲಿ 2 ಸಿನಿಮಾ ರಿಲೀಸ್ ಆಗಿಲ್ಲ. ಬಟ್ ಐ ಆಮ್ ಹೋಪಿಂಗ್ ದಟ್ ಈ 2 ಸಿನಿಮಾ ರಿಲೀಸ್ ಆದಮೇಲೆ ನನಗೆ ಇನ್ನೂ ಅಷ್ಟು ಆಫರ್ಸ್ ಬರುತ್ತೆ, ನಮ್ಮ 2 ಸಿನಿಮಾ ಗೆಲ್ಲಿ ಅಂತ. ಬಿಕಾಸ್ ಐ ಥಿಂಕ್ ನಮ್ಗೆ ಸರ್ ಆಫ್ಕೋರ್ಸ್ ಹೇಳ್ತಾರೆ, ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಮೂವಿ ಬಗ್ಗೆ. ಆ್ಯಂಡ್ ಅವ್ರು ಔಟ್ಪುಟ್ ನೋಡಿದ್ದಾರೆ, ನಾನು ಇನ್ನೂ ನೋಡಿಲ್ಲ. ಬಟ್ ಆ ಒಂದು ನಂಬಿಕೆ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಟೆಕ್ನಿಕಲ್ ಶೋ ನೆನೆ ನೋಡುವಾಗ ಅವ್ರು ಆ ರೆಸ್ಪಾನ್ಸ್ ಕೂಡ ಎಲ್ಲ ಹೇಳಿದ್ರು ದಟ್ ಚೆನ್ನಾಗಿ ಬಂದಿದೆ ಅಂತ. ಸೊ ಆ ಒಂದು ಬಿಲೀಫ್ನಲ್ಲಿ ನಾವು ಜಸ್ಟ್ ಡೂ ದ ಬೆಸ್ಟ್ ದಟ್ ವಿ ಕ್ಯಾನ್, ಬಿಕಾಸ್ ಇವಾಗ ಜಸ್ಟ್ 2 more days, ನಾವು ಜಾಸ್ತಿ ಟೈಮ್ ಕೂಡ ಇಲ್ಲ. ಬಟ್ ವಾಟ್ ಎವರ್ ನಮ್ಮ ಕಡೆಯಿಂದ ಮಾಡ್ಬೋದು ನಾವು ಮಾಡ್ತೀವಿ. ಆ್ಯಂಡ್ ರೆಸ್ಟ್ ಇಸ್ ಇನ್ ಗಾಡ್ಸ್ ಹ್ಯಾಂಡ್ಸ್, ಆಡಿಯನ್ಸ್ ಹ್ಯಾಂಡ್ಸ್ ಅಷ್ಟೇ. ಮಿಲಿಂದ್ ಅಂದರೆ ಅನ್ಲಾಕ್ ರಾಘವದ
ಪಾಸ್ಟ್ ಅಂದರೆ ಶುರು ಆಗೋದಕ್ಕಿಂತ ಮುಂಚೆ ಮಿಲಿಂದ್ ಮೈಂಡಲ್ಲಿ ಹೇಗಿತ್ತು, ಅನ್ಲಾಕ್ ರಾಘವ ಶುರು ಆದಮೇಲೆ ಹೇಗಿತ್ತು, ಅನ್ಲಾಕ್ ರಾಘವ ರೆಡಿ ಟು ರಿಲೀಸ್ ಇದೆ, ಈ 3 ವಿಷಯನ ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ ಅನ್ನು ನೀವು ಹೇಗೆ ಫೀಲ್ ಮಾಡ್ತೀರಿ ಪರ್ಸ್ನಲಿ? ಪಾಸ್ಟಲ್ಲಿ ನಾನು ಸ್ವಲ್ಪ ತುಂಟಾಟ, ಯುನೋ ಒಂಥರ ಲಾಂಗ್ ಡ್ರೈವ್ ಹೋಗೋದು, ಒಂಥರ ಸೋಲೋ ಮ್ಯಾನ್ ಥರ ಸ್ವಲ್ಪ ಜಾಸ್ತಿ ಇದ್ದೆ ನಾನು. ದಟ್ ವಾಸ್ ನನ್ನ ಒಂದು ನೇಚರ್ ಇತ್ತು. ಆ್ಯಂಡ್ ನಾನು ಸ್ವಲ್ಪ ಐ ವುಡ್ ಸೇ ಐ ಆಮ್ ಆನ್ ಆಂಬಿವರ್ಟ್, ನಾಟ್ ಟು ಇಂಟ್ರೋವರ್ಟ್, ನಾಟ್ ಟು ಎಕ್ಸ್ಟ್ರೋವರ್ಟ್. ಸೊ ನನ್ನದೇ ಆದಂಥ ಒಂದು ಸ್ಪೇಸ್ ಇರ್ತಾಯಿತ್ತು. ಆ ಸ್ಪೇಸಲ್ಲಿ ಐ ವಾಸ್ ವೆರಿ ಹ್ಯಾಪಿ. ಸಿನಿಮಾ ಅಂತ ಬಂದಾಗ ಐ ಮೆಟ್ ಸೋ ಮೆನಿ ಪೀಪಲ್, ಐ ಮೆಟ್ ಸೋ ಮೆನಿ ಥಾಟ್ ಪ್ರೋಸೆಸ್, ಆ್ಯಂಡ್ ನಾನು ಅನ್ಕೊಳಕ್ಕೆ ಆಗದಿದ್ದಕ್ಕಿಂತ ಹೆಚ್ಚಿನ ಒಂದು ಯೋಚನೆಗಳನ್ನ, ಹೆಚ್ಚಿನ ಒಂದು ವ್ಯವಸ್ಥೆನ, ಹೆಚ್ಚಿನ ನನ್ನ ಮೇಲೆ ಖರ್ಚು ಏನು ವಾಟ್ ಎವರ್ ದ ಸ್ಪೆಂಡಿಂಗ್ ಅಂದರೆ ಸಿನಿಮಾದ ಮೇಲೆ ಏನು ಖರ್ಚಾಗ್ತಿದೆ ಇವಾಗಲೇ ಇಷ್ಟು ಬೇಗ ಅಂದರೆ ಕೋಟಿ ದ ಸ್ಪೆಂಡಿಂಗ್ ನನ್ನ ಮೇಲೆ ಆಗ್ತಿದೆ ಆ್ಯಂಡ್ ನನ್ನ ಪ್ರೊಡಕ್ಷನ್ ಮೇಲೆ ಆಗ್ತಿದೆ ಅಂದಾಗ ಅಲ್ಲಿ ಒಂದು ಹುಡುಗ ಟೂ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಇದು ಏನಾಗತ್ತಪ್ಪ, ಒಂದು ಕ್ವಶನ್ ಮಾರ್ಕ್ ಇರ್ತಿತ್ತು. ಅಥವಾ ನನಗೆ ಒಳ್ಳೇದಾಗತ್ತಾ, ನನಗೆ ಅಥವಾ ಇದು ನಾನು ಮಾಡಬೇಕಾ, ಇದು ನಾನು ಬೇಡವಾ, ಯಾವ್ದು ಸರಿ ಯಾವ್ದು ತಪ್ಪು, ಯಾರೂ ನಂಬಬೇಕು ಯಾರೂ ನಂಬಾರ್ದು, ಇದು ಹಲವಾರು ವಿಷಯದಲ್ಲಿ ಬಂತು. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಆರ್ ಎಂಡ್ ಆಫ್ ಟುಡೇ, ಐ ಮೀನ್ ಇವತ್ತಿಗೆ ನಾನು ನೋಡಿದರೆ ಇಟ್ ಹ್ಯಾಡ್ ಮೇಡ್ ಮೀ ಮಚ್ ಮೋರ್ ಸ್ಟ್ರಾಂಗರ್. ಇವತ್ತಿಗೆ ನಾನು ಏನು ಮಾತಾಡ್ತಿದ್ದೀನಿ ಅಥವಾ ನನ್ನ ಒಂದು ಕೆಪಾಸಿಟಿ ಏನಿದೆ ಅಥವಾ ನನ್ನ ಒಂದು ಕ್ಯಾಮ್ರಾ ಒಂದು ಫೇಸ್ ನಾನು ಹೇಗೆ ಮಾಡ್ತಾ ಇದ್ದೀನಿ, ಐ ಥಿಂಕ್ ತುಂಬ ಕಲ್ತಿದ್ದೀನಿ. ಆ್ಯಂಡ್ ದೀಪಕ್ ಸರಿಂದ ಹೇಳ್ಬೋದು ಅಥವಾ ನಾನು ವರ್ಕ್ ಮಾಡಿರೋಂಥ ಆರ್ಟಿಸ್ಟಿನ್ಗಳನ್ನ ಹೇಳ್ಬೋದು, ಸಾಧು ಸರ್, ರಮೇಶ್ ಭಟ್ ಸರ್, ರೇಚಲ್, ಇವರೆಲ್ಲರಿಂದನೂ ಕೆಲವೊಂದು ಪೆಟ್ಗಳಾಗಿರುತ್ತೆ, ಕೆಲವೊಂದು ನೋವುಗಳಾಗಿರುತ್ತೆ. ಆ್ಯಂಡ್ ಕೆಲವೊಂದು ಒಂದು ಯಾಕೆ ಹಿಂಗೆ ಆಯಿತು ನನ್ನ ಜೀವನದಲ್ಲಿ ಅಂತ ಕ್ವಶನ್ ಮಾಡ್ಕೊಳ್ಳೋದ್ಕಿಂತ ಈ ಜೀವನದಲ್ಲಿ ಅದು ಆಗಿದ್ದು ಒಳ್ಳೇದಾಯಿತು, ಅದು ಆಗಿದ್ದರಿಂದ ಐ ಬಿಕೇಮ್ ಮಚ್ ಮೋರ್ ಸ್ಟ್ರಾಂಗರ್. ನಾನು ಇನ್ನೂ ಗಟ್ಟಿಯಾದೆ, ಇನ್ನೂ ಐ ಕ್ಯಾನ್ ಪುಷ್ ಮೈ ಸೆಲ್ಫ್, ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ಬೋದು. ಆ್ಯಂಡ್ ನನ್ನನ್ನು ನಾನು ಸ್ಕ್ರೀನಲ್ಲಿ ನೋಡಿಕೊಂಡಾಗ ಐ ಫೆಲ್ಟ್ ಹ್ಯಾಪಿ ದಟ್ ಅಷ್ಟೆಲ್ಲ ಅವತ್ತು ಸ್ಟ್ರಗಲ್ಲು, ಅಷ್ಟೆಲ್ಲ ಅವತ್ತು ಬೈಗುಳ, ಅಷ್ಟೆಲ್ಲ ಅವತ್ತು ಪೇಯ್ನ್ ಮೆಮೊರೀಸ್ ನೋಡಿದಾಗ ಫೈನಲಿ ವರ್ಕ್ ಇಸ್ ಗುಡ್. ಐ ಥಿಂಕ್ ನಾನು ಆ್ಯಸ್ ಎ ಪರ್ಸನ್, ಆ್ಯಸ್ ಎ ಮಿಲಿಂದ್ ಆ್ಯಂಡ್ ಆ್ಯಸ್ ಎನ್ ರಾಘವ, ಬಟ್ ಐ ವುಡ್ ಕನ್ಸಿಡರ್ ಆಸ್ ಎ ಮಿಲಿಂದ್ ನನ್ನಲ್ಲಿ ತುಂಬ ಚೇಂಜಸ್ ನಾನು ನೋಡಿದ್ದೀನಿ. ಟು ಬೀಯಿಂಗ್ ಎ ನಾರ್ಮಲ್ ಕಿಡ್, ಸಿನಿಮಾಗೆ ಬರಬೇಕು ಅಂತ ಬಂದವನಲ್ಲ, ಬಟ್ ಸಿನಿಮಾಗೆ ಬಂದ ಮೇಲೆ ಒಬ್ಬ ಹೀರೋ ಆಗಿ ಹೇಗೆ ನಿಲ್ಲಬೇಕು, ಒಬ್ಬ ಹೀರೋ ಆಗಿ ಹೇಗೆ ಇರಬೇಕು, ಒಬ್ಬ ಹೀರೋ ಆಗಿ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು, ಎಲ್ಲದನ್ನೂ ಕಲ್ತಿದ್ದೀನಿ ವಿತ್ ಆಲ್ ದಿ ಟೀಮ್ ಸಪೋರ್ಟ್. ಮತ್ತು ನಾನು ಮೀಟ್ ಮಾಡೋಂಥ ವ್ಯಕ್ತಿಗಳಿರ್ಬೋದು ಆ್ಯಂಡ್ ಪ್ರೊಡ್ಯೂಸರ್ಸ್, ನಾಟ್ ಜಸ್ಟ್ ಮೈ ಫಾದರ್ ಆ್ಯಂಡ್ ಗಿರೀಶ್ ಸರ್, ನಮ್ಮ ಐಪ್ಲೆಕ್ಸ್ ಗಿರೀಶ್ ಸರ್, ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬರೋವಂಥ ಪ್ರೊಡ್ಯೂಸರ್ಸ್ಗಳ ಜೊತೆಗೆ ಹೌ ಹಂಬಲ್ ಐ ಶುಡ್ ಬಿ. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅನ್ ಆ್ಯಕ್ಟರ್ ಟು ಕ್ಯಾರಿ ಮೈ ಸಿನಿಮಾ. ಇವಾಗ ತುಂಬ ಕಡೆ ಪ್ರಮೋಷನ್ಸಿಗೆ ಓಡಾಡ್ತಿದ್ವಿ. ಸಮ್ಟೈಮ್ಸ್ ರೇಚಲ್ ಬರೋದಕ್ಕಾಗ್ತಿರಲಿಲ್ಲ, ಸಮ್ಟೈಮ್ಸ್ ದೀಪಕ್ ಸರ್ ಬೇರೆ ಬ್ಯುಸಿಯಲ್ಲಿ ಇರ್ತಿದ್ರು. ಸೊ ಐ ಸೋಲಿ ಹ್ಯಾಡ್ ಟು ಕ್ಯಾರಿ ಮೆನಿ ಥಿಂಗ್ಸ್. ಆಯಿತಾ, ಇಲ್ಲಿಗೆ ಸರ್ ಹಿಂಗೆ ಮಾಡ್ಬೋದಾ ಹಂಗೆ ಮಾಡ್ಬೋದಾ ಹೇಳ್ತಾ ಇದ್ವಿ. ಪಾಪ ಅವ್ರಿಗೂ ಅವ್ರ ಸಿನಿಮಾ ಕಮಿಟ್ಮೆಂಟ್ ಇತ್ತು. ಶಿ ಹ್ಯಾಡ್ ಟು ಕಮ್ ಅಂದರೆ ಯೂಟ್ಯೂಬ್ ಇಂಟರ್ವ್ಯೂಸ್ಗೆ, ಈ ಇಂಟರ್ವ್ಯೂಸ್ಗೆಲ್ಲ ಬರ್ತಿದ್ದಾರೆ. ಜಿಲ್ಲೆ ವೈಸ್ ನಾನು ಒಬ್ಬನೇ ಹೋಗಿ ಎಲ್ಲ ಕಡೆ ಮಾತಾಡಿದೆ. ಮೊನ್ನೆ ಹುಬ್ಳಿಯಲ್ಲಿ ಒಂದು 2-3 ಈವೆಂಟ್ ಅಟೆಂಡ್ ಮಾಡಿದೆ, ರೇಡಿಯೋ ಸ್ಟೇಷನ್ಗೆ ಹೋದೆ, ನಾನು ಮಾತಾಡಿದೆ. ಐ ಫೆಲ್ಟ್ ಯಾರು ಇದರೋ ಇಲ್ವೋ, ದಿಸ್ ಇಸ್ ಮೈ ಸಿನಿಮಾ ಅಂದಮೇಲೆ ದೇ ಆಲ್ ಆರ್ ಮೈ ಪಾರ್ಟ್. ಅವ್ರು ಇಲ್ದಿದ್ದಾಗಲೂ ಕೂಡ ಅವ್ರ ಭಾರನ ನಾನು ಹೊತ್ತು ನಾನು ನಡೆಸಬೇಕು. ಆ ಸ್ಟ್ರೆಂತ್ ಅನ್ನೋದು ಏನಿದೆ ಈ ಪ್ರೋಸೆಸ್ಸಲ್ಲಿ ನನಗೆ ಸಿಕ್ತು. ಐ ಥಿಂಕ್ ಈ ಒಂದು ಜರ್ನಿಯಲ್ಲಿ ಏನೇನು ನಾನು ಕಲ್ತಿದ್ದೀನಿ ಇದು ಇನ್ನೂ ನನ್ನನ್ನು ಸ್ಟ್ರಾಂಗರ್ ಮಾಡಿದೆ. ಇನ್ನೂ ಸ್ಟ್ರಾಂಗರ್ ಆಗ್ತಾನೆ ಹೋಗ್ತೀನಿ. ಇನ್ನೂ ಅದ್ಭುತವಾದ ಪ್ರೆಸೆಂಟೇಷನ್ ನಿಮಗೆ ಸಿಗ್ತಾ ಹೋಗಿ. ಇಲ್ಲ, ನಿಮ್ಮ ಮಾತಲ್ಲಿ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಿದೆ. ಅಂದರೆ ದೀಪಕ್ ಅವ್ರ ಜೊತೆ ಅಪಾರ್ಟ್ ಫ್ರಮ್ ಇದನ್ನು ವಿಷಯ ಬಿಟ್ಟು ನಾನು ತುಂಬ ಮಾತಾಡುವಾಗ ಅವರು ಹೇಳ್ತಿರ್ತಾರೆ, ಅಂದರೆ ಪ್ರತಿಯೊಂದು ಪ್ರೊಡಕ್ಷನ್ ಹೌಸು ಕೂಡ ಒಬ್ಬ ನಿರ್ದೇಶಕನ ನಂಬಿ ಏನೋ ಕೆಲಸ ಕೊಟ್ಟ ಅದನ್ನು ಮಾಡಬೇಕು. ಅದು ಅನ್ಲಾಕ್ ರಾಘವ ಅಂತಲ್ಲ, ರಾಜು ಅಂತಲ್ಲ, ಅದು ನಮ್ಮ ಕರ್ತವ್ಯ ಅಂತ. ಈ ಹೋಲ್ ಪ್ರೊಸೆಸ್ ನೋಡಿದಾಗ ಸರ್, ಅಂದರೆ ಒಂದು ಎನರ್ಜಿ ಪಾಸ್ ಆಗಿರುತ್ತೆ, ಗುರು ನಾವು ಒಂದಷ್ಟು ಜನಕ್ಕೆ ರೀಚ್ ಆಗಿದ್ದೀವಿ, ಆ ಒಂದು ಪ್ರಯತ್ನ ಮಾಡಿದ್ದೀವಿ ಅಂತ. ಅದು ನಿಮ್ಮ ಪಾಯಿಂಟ್ ಆಫ್ ಹೇಗಿದೆ ಅಂತ? ಈಗ ಒಂದೇನೆಂದರೆ, ಈಗ ನಾಳಿದ್ದಕ್ಕೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಿದೆ ಸತ್ಯವೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 7-8 ಸಿನಿಮಾ ಅಂತೂ ರಿಲೀಸ್ ಆಗ್ತಿರುತ್ತೆ, ಅದು ಅನ್ಡೌಟೆಡ್ಲಿ. ನಾನು ಮೊನ್ನೆ ಇವತ್ತು ಬೆಳಗ್ಗೆ ನಾನು ಯಾರ ಹತ್ರ ಇದೇ ಮಾತಾಡ್ತಿದ್ದೆ. ಒಂದು ಡಿಫ್ರೆನ್ಸ್ ಏನಿದೆ, ನನ್ನ ಫಸ್ಟ್ ಸಿನಿಮಾ ಭಾಗ್ಯರಾಜ್ ರಿಲೀಸ್ ಆದ 9 ಸಿನಿಮಾ ರಿಲೀಸ್ ಆಗಿತ್ತು ನನ್ನ ಜೊತೆಗೆ. ಸೊ ಏನೂ ಚೇಂಜಸ್ ಆಗಿಲ್ಲ. ಅದು 2016, ಇದು 2025, 9 ವರ್ಷದಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಇವತ್ತಿಗೂ ಅಲ್ಲೇ ಇದ್ದೀವಿ. ಅಂದರೆ ಒಂದು ದಿನಕ್ಕೆ 8-10 ಸಿನಿಮಾ ರಿಲೀಸ್ ಆಗ, ಅಂದರೆ ಸಿನಿಮಾ ಮಾಡೋರ ಸಂಖ್ಯೆ ಕಮ್ಮಿ ಆಗಿಲ್ಲ, ಹೀರೋಗಳ ಸಂಖ್ಯೆ ಕಮ್ಮಿ ಆಗಿಲ್ಲ, ಸಿನಿಮಾ ನಡೀತಾ ಇದೆ, ರಿಲೀಸ್ ಆಗ್ತಾ ಇದೆ, ಓಕೆನಾ. ಬಟ್ ಒಂದು ಡಿಫ್ರೆನ್ಸ್ ಏನಂದರೆ, ಅವತ್ತು ವಿಸಿಬಿಲಿಟಿ ಇರಲಿಲ್ಲ ನನ್ನ ಸಿನಿಮಾಗೆ. 9 ಸಿನಿಮಾದಲ್ಲಿ ನನ್ನ ಸಿನಿಮಾ ಎಲ್ಲೋ ಕಳೆದೋಗಿತ್ತು. ಅಂದರೆ ರಿಲೀಸ್ ಆದಮೇಲೆ ಅದೊಂದು ನಕಲು ಮಾಡಬೇಡಿ ಸಾಂಗು, ಅದೊಂದು ಟ್ರೈಲರ್ ಬಿಟ್ಟ ಮೇಲೆ ಒಂಚೂರು ಸಣ್ಣದಾಗಿ ಒಂದು ಸುದ್ದಿ ಮಾಡಿತ್ತು. ಆ್ಯಂಡ್ ರಿಲೀಸ್ ಆದರೂ ಸಣ್ಣದಾಗಿ ಒಂದು ಟಾಕ್ ಆಗಿತ್ತು, ಆವಾಗ ವಿಸಿಬಿಲಿಟಿ ಬಿಟ್ಟರೆ. ಈ ಸಿನಿಮಾ ನಿಮಗೆ ಇವತ್ತು 9 ಸಿನಿಮಾ 10 ಸಿನಿಮಾ ರಿಲೀಸ್ ಆಗ್ತಾ ಇದ್ರು ಅನ್ಲಾಕ್ ರಾಘವ ಟಾಪ್ ವಿಸಿಬಿಲಿಟಿಲಿದೆ. ಅಂದರೆ 7ನೇ ತಾರೀಕಿಗೆ ಅನ್ಲಾಕ್ ರಾಘವ ಅಂತ ಒಂದು ಸಿನಿಮಾ ಇದೆ, ಜನರಿಗೆ ಗೊತ್ತಿದೆ. ಸೊ ಇಲ್ಲಿಗೆ ಬಂದಿದೆ ಗ್ರಾಫು.
ಸೊ ಇಲ್ಲಿಗೆ ನಾನು ಓಕೆ ಒಂದು ಪೊಸಿಷನ್ ಮುಂದೆ ಹೋಗಿದ್ದೀವಿ ನಾವು ಅಂತ. ಯಾಕೆಂದರೆ ಒಬ್ಬ ಡೈರೆಕ್ಟ್ರಿಗೆ ನಾನು ಯಾವಾಗಲೂ ಹೇಳೋದೇನೆಂದರೆ, ನೀವೆಂಥ ಸ್ಪಿಲ್ಬರ್ಗೆ ಆಗಿರಿ ಡೈರೆಕ್ಟ್ರು, ಅವನ ವಿಷನ್ನು ಹಾರ್ಡ್ ಡಿಸ್ಕು ಕೊಟ್ಟು ಚೆನ್ನೈಲಿ ಅಪ್ಲೋಡ್ ಮಾಡೋ ತನಕ ಅಷ್ಟೇ ಅವ್ನ ವಿಷನರಿ. ಅದಾದಮೇಲೆ ಅದು ವ್ಯಾಪಾರ ಅದು. ಸೊ ಅದು ನಿಮಗೆ ಇವತ್ತು ವಿಸಿಬಿಲಿಟಿ ನಾನು ಇದೇನು ಮಾತಾಡ್ತಿದ್ದೀನಿ, ದಿಸ್ ಇಸ್ ಬಿಕಾಸ್ ಆಫ್ ಪ್ರೊಡಕ್ಷನ್ ಹೌಸ್. ನಿಜ. ಸೊ ಇಲ್ಲಿ ನಾನು ಒಬ್ಬ ಕ್ರಿಯೇಟಿವ್ ಆಗಿ ನಾನು ಬೆಳೆದಿದ್ದೀನಿ, ಒಬ್ಬ ವ್ಯಾಪಾರಿಯಾಗಿ ನಾನು ಬೆಳೆದಿದ್ದೀನಿ. ಒಬ್ಬ ಡೈರೆಕ್ಟ್ರು ವ್ಯಾಪಾರಿ ಆಗಬೇಕಾದ ಮೋಸ್ಟ್ ಇಂಪಾರ್ಟೆಂಟು. ನಾನು ಮುಂಚೆ 2 ಸಿನಿಮಾಗಳಲ್ಲಿ ಸ್ವಲ್ಪ ಎಡವಿದ್ದಲ್ಲಿ, ಅಂದರೆ ನಾನು ಒಬ್ಬ ವ್ಯಾಪಾರಿ ಆಗಿರಲಿಲ್ಲ, ಬರೀ ಕ್ರಿಯೇಟಿವ್ ಪಾರ್ಟಲ್ಲಿ ನನ್ನ ಕೆಲಸ ಇಷ್ಟೇ, ನನಗೆ ವ್ಯಾಪಾರ ನನಗದ ಒಗ್ಗಲ್ಲ ಅನ್ನೋ ಇದನ್ನು ಸ್ವಲ್ಪ ದೂರ ಉಳಿದಿದ್ದೆ. ಬಟ್ಟು ಒಂದು ನಾನೇನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಓವರ್ ಈಗ ಯಾರಾದ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗಳಿದ್ರೆ ಅಥವಾ ಯಾರು ಡೈರೆಕ್ಟರ್ ಆಗಿ ಬರಬೇಕು ಅಂತಾರೆ, ನಿಮ್ಮೊಳಗಡೆನೂ ಒಬ್ಬ ಬಿಸ್ನೆಸ್ ಮ್ಯಾನ್ ಇರೋದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೀವು ಬರೆಯೋ ಸೀನ್ನ ಅಥವಾ ನೀವು ಶೂಟ್ ಮಾಡೋ ಸೀನ್ನ ಇದನ್ನು ಹೇಗೆ ಸೇಲ್ ಮಾಡಬೇಕು ಅಂತ ಗೊತ್ತಿದ್ರೆ ಮಾತ್ರ ನೀವು ಅದನ್ನು ಕಮರ್ಷಿಯಲಾಗಿ ಬರೋಕ್ಕೆ ಸಾಧ್ಯ. ಅದೇ ಜೋ ದಿಕ್ತಾ ಹೇ ವೋ ಬಿಕ್ತಾ ಹೇ. ಎಕ್ಸಾಕ್ಟ್ಲಿ. ನೀವು ನೀವು ಒಂದು ಸಿನಿಮಾದಲ್ಲಿ 60 ಸೀನ್ ಇದೆ ಅಂದರೆ 60 ಸೀನು ನೀವು ಸೇಲ್ ಮಾಡಬೇಕು. ಸೇಮ್ ಲೈಕ್ ನಿಮ್ಮ ರ್ಯಾಕಲ್ಲಿ ಒಂದು 60 ಬಗೆಯ ಸೋಪ್ ಇದೆ ಅಂದರೆ ಅಷ್ಟು ಸೋಪ್ ನೀವು ವ್ಯಾಪಾರ ಮಾಡಬೇಕು. ಅದೇ ಥರ ನಿಮ್ಮ ಸಿನಿಮಾದಲ್ಲಿ 60 ಸೀನು ನೀವು ವ್ಯಾಪಾರ ಮಾಡಬೇಕು. ವ್ಯಾಪಾರ ಮಾಡಬೇಕು ಅಂತಂದರೆ ನೀವು ಅಷ್ಟು ಚೆನ್ನಾಗಿ ನೀವು ಸೀನ್ನ ಪ್ಯಾಕೇಜಿಂಗಲ್ಲಿ ನೀವು ಮಾಡಬೇಕಾಗತ್ತೆ. ನೀವು ಅದು ಟೆಕ್ನಿಕಲಿ. ಆಮೇಲೆ ನಿಮ್ಮ ಪ್ರೊಡ್ಯೂಸರ್ ಜೊತೆ ಕೂತ್ಕೊಂಡು ಪ್ರತಿ ಹಂತದಲ್ಲೂ ನೀವು ಈ ಸಿನಿಮಾನ ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು, ಇದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ನೀವು ಹೋರಾಡಲೇಬೇಕು. ಇಲ್ಲ ನಿಂದರೆ ನಿಮ್ಗೆ ವಿಸಿಬಿಲಿಟಿ ಸಿಗೋಲ್ಲ. ಸೊ ನೀವು 108 ಟ್ಯಾಲೆಂಟ್ ಇರ್ಬೋದು ನಿಮಗೆ, ಬಟ್ ಅದು ವರ್ಕ್ ಆಗೋಲ್ಲ. ನೀವು ನಾಳೆ ದಿನ ಪಬ್ಲಿಕ್ಗೆ ಗೊತ್ತಿಲ್ಲ ಅಂದರೆ ಅದು ಇಟ್ಸ್ ಆಫ್ ನೋ ಯೂಸ್. ಸೊ ಆ ಥರದಲ್ಲಿ ಇವತ್ತು ನನ್ನ ಸಿನಿಮಾ ನಾಳೆ ರಿಲೀಸ್ ಆಗ್ತಿರೋ ಒಂದು 8-10 ಸಿನಿಮಾಗಳಲ್ಲಿ ಅನ್ಲಾಕ್ ಆಗೋ ಟಾಪ್ ವಿಸಿಬಿಲಿಟಿಲಿದೆ ಅಂದರೆ ಅದು ಸಂಪೂರ್ಣ ಕ್ರೆಡಿಟ್ಟು ನಾನು ನಮ್ಮ ಮಂಜು ಸರ್ ಮತ್ತು ಐಪ್ಲೆಕ್ಸ್ ಗಿರೀಶ್ ಸರ್ ಕೊಡ್ತೀನಿ. ಯಾಕಂದರೆ ಟ್ರೆಮೆಂಡಸ್ ವರ್ಕ್ ಮಾಡಿದ್ದಾರೆ ಪ್ರಮೋಷನ್ ಪಾಯಿಂಟ್ ಆಫ್ ವ್ಯೂಯಿಂದ. ತುಂಬ ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಫಿಸಿಕಲಿ ಆನ್ ಗ್ರೌಂಡ್ ತಮ್ಮ ರೆಸ್ಪೆಕ್ಟಿವ್ ಟೀಮ್ ಪ್ಲೇಯರ್ಸ್ನ ಇಟ್ಕೊಂಡು ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಂಟರ್ವ್ಯೂಗಳಿರ್ಬೋದು, ಒಂದಷ್ಟು ಬ್ಯಾನರ್ಗಳು ಹಾಕೋದಿರ್ಬೋದು, ಸ್ಟ್ಯಾಂಡಿಗಳನ್ನ ಇಡ್ಸೋದಿರ್ಬೋದು, XYZ ಎನ್ ನಂಬರ್ ಆಫ್ ವೇಸ್ ಇದೆ ನೀವು ಸಿನಿಮಾ ಪ್ರಮೋಟ್ ಮಾಡೋಕ್ಕೆ. ಅದಕ್ಕೆ ಆದಂಥ ಒಂದು ಟೀಮ್ನ ಅಸೈನ್ ಮಾಡಿ ಕರೆಕ್ಟು, ನೋ ಕನ್ಫ್ಯೂಷನ್ನೇ ಇಲ್ಲ. ಒಂದು ಟೈಮ್ ಟೇಬಲ್ ಹಾಕಿದ್ಮೇಲೆ ಟಿಕ್ ಅಷ್ಟೇ, ಡನ್ 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 ಅಂತ. ಯಾಕಂದ್ರೆ ನಾವು 3 ಹೊತ್ತು AC ಒಳಗಡೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಟೆಕ್ನಿಕಲೇ ತಲೆ ಕೆಡ್ಸ್ಕೊತಾ ಇರ್ತೀವಿ, ಇವರೆಲ್ಲ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಆ ಕ್ರೆಡಿಟ್ಸ್ ನಾನು ಪ್ರೊಡಕ್ಷನ್ ಹೌಸ್ಗೆ ಕೊಡ್ತೀನಿ. ಇದಕ್ಕೆ ಆ್ಯಡ್ ಆನ್ ಮಾಡೋದಾಗಿದೆ ಅಂದರೆ ರೀಚಿಂಗ್ ಪಾಯಿಂಟ್ ಆಫ್ ವ್ಯೂ. ಸರ್, ಐ ಥಿಂಕ್ ನನ್ನ ಸಿನಿಮಾದ ಮುಖಾಂತರ ನಾನು ಇವಾಗ ತುಂಬ ಜನ ಆರ್ಟಿಸ್ಟ್ಗಳನ್ನ ಭೇಟಿ ಆಗ್ತಾ ಇದ್ದೀನಿ. ತುಂಬ ಜನ, ಮೊನ್ನೆ ಧ್ರುವ ಸರ್ಜಾ ಅವ್ರನ್ನ ಭೇಟಿಯಾದೆ, ಪ್ರೇಮ್ ಸರ್ನ ಭೇಟಿಯಾದೆ. ಅವ್ರಿಗೆ ಅನ್ಲಾಕ್ ರಾಘವ ಅಂದ ತಕ್ಷಣ ಎಲ್ಲೋ ಕೇಳಿದ್ದೀನಲ್ಲ ನಾನು, ಅಟ್ಲೀಸ್ಟ್ ಕಿವಿಗೆ ಬಿದ್ದಿದೆ ಅಲ್ಲ ಹೆಸರು, ಅದು ನನಗೆ ತುಂಬ ಸಂತೋಷ ತಂದುಕೊಡ್ತು. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತೀಯಾರೆ. ಆ್ಯಂಡ್ ಸಾಂಗ್ ರಾಘವ ರಿಲೀಸ್ ಆದಮೇಲಂತೂ, ಸರ್ ನಾನು ನಿಮ್ಮ ಜೊತೆ ಹುಕ್ ಸ್ಟೆಪ್ ಮಾಡ್ಬೇಕು, ಸರ್ ನಾನು ನಿಮ್ಮ ಜೊತೆ ಹುಕ್ ಸ್ಟೆಪ್ ಮಾಡ್ಬೇಕು. ಆ್ಯಂಡ್ ಎಷ್ಟೋ ಜನ ಬೇರೆ ಮೈಸೂರಿಂದ ಬರೋರಿದ್ರು, ಬಟ್ ನಾನೇನು ಮಾಡಿದೆ, ನಾನೇ ಮೈಸೂರಿಗೆ ಬರ್ತಾ ಇದ್ದೀನಿ, ನಿಮ್ಮ ಜೊತೆ ಹುಕ್ ಸ್ಟೆಪ್ ಮಾಡ್ತೀನಿ ಅಂತ ರೀಸೆಂಟಾಗಿ ಮೈಸೂರಿಗೆ ಹೋದಾಗ ಅವ್ರ ಜೊತೆಗೆ ಹುಕ್ ಸ್ಟೆಪ್ ಮಾಡಿದೆ. ಮತ್ತು ಬೇರೆ ಕಡೆ ಹೋದಾಗ ಅಲ್ಲೊಂದು ಕೆಲವೊಂದು ಆಡಿಯನ್ಸ್ ಜೊತೆ ಹುಕ್ ಸ್ಟೆಪ್ ಮಾಡಿದೆ. ಆ್ಯಂಡ್ ಶಿವಮೊಗ್ಗದಲ್ಲಿ ನಾನೆಲ್ಲೋ ಹೋದಾಗ, ಸರ್ ನೀವೇ ಅಲ್ವ ಅಶ್ವಿನಿ ಮೇಡಮ್ ಜೊತೆಗೆ ಬಂದಿದ್ದು, ಅನ್ಲಾಕ್ ರಾಘವ ಅಂದರೆ ನೀವೇನಾ ಹಿಂಗೆ ಅಂತೆಲ್ಲ ಇಷ್ಟು ಅಟ್ಲೀಸ್ಟ್ ರೀಚ್ ಆಗ್ತಿದೆಯಲ್ಲ ಆ ಪಾಯಿಂಟಲ್ಲಿ. ಆ್ಯಂಡ್ ಮೊನ್ನೆ ಪ್ರೇಮ್ ಸರ್ ಜೊತೆಗೆ ಮಾತಾಡಬೇಕಾದ್ರೂ ಅಷ್ಟೇ, ಫಸ್ಟ್ ನಾನು ನೋಡ್ಬಿಟ್ಟು ನನ್ನ ಹೈಟ್ ನೋಡಿದ್ರು, ಸಗದಾಗಿದೆಯಾ ಕೊಡೋ ನೀನು, ಸೂಪರ್ ಕೊಡೋ. ಆಮೇಲೆ ಇದೆಲ್ಲ ನೋಡಿದ್ರು, ಅವ್ರದ್ದೇ ಒಂದು ಸ್ಲ್ಯಾಂಗ್ ಇದೆ ಅದರಲ್ಲಿ. ಸೊ ಟ್ರೈಲರೆಲ್ಲ ನೋಡಿಬಿಟ್ಟು ತುಂಬ ಖುಷಿಪಟ್ಟರು. ಆ್ಯಂಡ್ ನನ್ನ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬ್ಯಾಕಿಂಗ್ ಆ್ಯಕ್ಟರ್ಸ್ ಸಾಧು ಸರ್ ಇರ್ಬೋದು, ಇವರೆಲ್ಲರೂ. ಸೊ ಅವರ ಒಂದು ಪ್ರೆಸೆಂಟೇಷನ್ ಇದೆಯಲ್ಲ ಸರ್, ಇವಾಗ ಒಂದು ಪೋಸ್ಟರ್ ಹಾಕ್ತೀರಾ, ಹೊಸ ಹುಡುಗಿನ ಸುಮ್ಮನೆ ಹಿಂಗೆ ನೋಡ್ತಾರೆ, ಬಟ್ ಇಲ್ಲೊಂದು ಕಡೆ ಸಾಧು ಸರ್ ಫೇಸು, ಇಲ್ಲೊಂದು ಕಡೆ ಅವಿನಾಶ್ ಸರ್ ಫೇಸು, ರಮೇಶ್ ಭಟ್ ಇವ್ರದ್ದೆಲ್ಲ ಫೇಸ್ ನೋಡಿದಾಗ ಏನೋ ಮಜಾ ಇರ್ಬೋದು ಈ ಸಿನಿಮಾದಲ್ಲಿ. ಆ ಒಂದು ಡೈರೆಕ್ಷನಲ್ಲೂ ವಿ ಆರ್ ರೀಚಿಂಗ್ ದಿ ಆಡಿಯನ್ಸ್. ಐ ಆಮ್ ವೆರಿ ಹ್ಯಾಪಿ ಸರ್. ಇವಾಗ ಅಂದರೆ ಎಲ್ಲಾದರೂ ಪಾಸಿಟಿವ್ ಆಗಿ ರಿಸೀವ್ ಆಗ್ತಾ ಇದೆ, ಪಾಸಿಟಿವ್ ಆಗಿ ತೊಗೊತಿದ್ದಾರೆ. ಆ್ಯಂಡ್ ಟ್ರೈಲರ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅವರ ಸಾಂಗ್ಸ್ ಮತ್ತು ಎಲ್ಲರೂ ನಮ್ಮ ಒಂದು ಎಲ್ಲೇ ಹೋದ್ರೂ, ಇವಾಗ ನಿಮ್ಮ ಜೊತೆಗೆ ನೀವು ಕೂತಾಗಲೂ ಅಷ್ಟು ನಿಮ್ಗೆ ಏನೋ ಒಂದು ಪಾಸಿಟಿವ್ ಫೀಲ್ ಆಗ್ತಿದೆ ಸಿನಿಮಾ ತಂಡದಿಂದ. ಆ್ಯಂಡ್ ಐ ಕ್ಯಾನ್ ಸೆನ್ಸ್ ದಟ್. ನಾನು ಎಲ್ಲೇ ಹೋಗಿ ಯಾರೇ TV ಚಾನಲ್ ಇರ್ಬೋದು, ಯೂಟ್ಯೂಬ್ ಇಂಟರ್ವ್ಯೂ ಮಾಡಿದಾಗ ಈ ಸಿನಿಮಾ ತಂಡದಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ, ಅದು ನಿಮ್ಮ ಕಣ್ಣಲ್ಲಿ, ನಿಮ್ಮ ರಿಯಾಕ್ಷನ್ಸಲ್ಲಿ ನನಗೆ ಫೀಲ್ ಆಗುತ್ತೆ. ಐ ಥಿಂಕ್ ಆ ಒಂದು ರೀಚ್ ಆಗ್ತಾ ಇದ್ದೀವಿ ನಾವು. ಐ ಥಿಂಕ್ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತೀನಿ ಅನ್ನೋ ನಂಬಿಕೆ ಅಂತೂ ಇದೆ. ಅದೇ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮೊರಸೋಗ ಅಂದರೆ ಅವಿನಾಶ್ ಸರು, ಸಾಧು ಸರು ನೀವು ಹೇಳ್ದಂಗೆ. ಅಂದರೆ ಒಂದಷ್ಟು ವಿಷಯಗಳು ಇಲ್ಲದೆ ಹೋದರೆ ಆ ಒಂದು ಫುಡ್ಡು ಟೇಸ್ಟೇ ಆಗೋದಿಲ್ಲ, ಆ ಒಂದು ಕಂಟೆಂಟ್ ದೊಡ್ಡ ಮಟ್ಟದಲ್ಲಿ. ಈ ಸಿನಿಮಾಗಳ ಕನೆಕ್ಟಿವಿಟಿ, ಪ್ರೀವಿಯಸ್ ಸಿನಿಮಾಗಳು, ಪ್ರೆಸೆಂಟ್ ಸಿನಿಮಾ ಮತ್ತು ಗಗನಂ ಭುವನಂ,
ಈ ಕನೆಕ್ಟಿವಿಟಿ ಫ್ಯಾಕ್ಟರ್ ವೈಸ್ ಹೋದಾಗ ರೆಚಲ್ಗೆ ಗೊತ್ತಾಗುತ್ತೆ ಗುರು ನನ್ನ ಈ ಸಿನಿಮಾ ಅನ್ಲಾಕ್ ರಾಘವ ಸಿನಿಮಾ ಈ ಎಲ್ಲ ಕಾರಣಕ್ಕೆ ಹೆಸರು ಮಾಡುತ್ತೆ, ಸುದ್ದಿ ಮಾಡುತ್ತೆ, ಆ ಒಂದು ವಿಚಾರಕ್ಕೆ ಮಾತಾಡೋದಾದ್ರೆ. ಸರ್ ಮತ್ತು ಮಿಲನ್ ಹೇಳಿದ ಥರನೇ ನಾವು ಎಲ್ಲಿ ಹೋದ್ರೂ ನಮ್ದು ಅವ್ರ ಫೋಟೋಸ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೇ ನಮ್ಮ ರೀಲ್ಸ್ ತುಂಬ ವೈರಲ್ ಆಗ್ತಾ ಇದೆ. ಎಲ್ಲರೂ ಹುಕ್ ಸ್ಟೆಪ್ ಮಾಡಿ ರೀಲ್ಸ್ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ನಾನು ಸರ್ ಇಲ್ಲಿ ಆಫೀಸ್ ಬರೋಕ್ಕೆ ದಾರಿನಲ್ಲಿ ನಾವು ತುಂಬ ಆಟೋಸ್ನಲ್ಲಿ ನಾವು ಬ್ಯಾಕ್ ನಮ್ಮ ಪೋಸ್ಟರ್ ನೋಡಿದ್ವಿ. ಸೊ ಜನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಮೆಟ್ರೋ ಸ್ಟೇಷನ್ ಮತ್ತು ಮಾಲ್ಸಲ್ಲಿ ಆಲ್ರೆಡಿ ಸ್ಟ್ಯಾಂಡೀಸ್ ಹಾಕಿದ್ದಾರೆ. ಸೊ ಅವಾಗ ಕಳಿಸ್ತಾರೆ. ಸೊ ನಮಗೆ ಒಂಥರ ಖುಷಿ ಆಗುತ್ತೆ, ಓಕೆ ಫೈನಲಿ ನಮ್ಮ ವರ್ಕ್ ಎಲ್ಲರೂ ನೋಡ್ತಾ ಇದ್ದಾರೆ, ಆ ಒಂದು ಎಕ್ಸೈಟ್ಮೆಂಟ್ ಬಿಲ್ಡ್ ಆಗ್ತಾನೇ ಇದೆ. ಸೊ ಹಾಗಾಗಿ ಇಟ್ ಈಸ್ ನಮ್ದು ಒಂದು ವಾಟ್ ಟು ಸೇ, ಇಟ್ ಈಸ್ ವಿ ಆರ್ ಫಾರ್ಚುನೇಟ್. ಯಾಕಂದರೆ ವಿ ಹ್ಯಾವ್ ದ ಫಂಡ್ಸ್ ಟು ಈವನ್ ಪ್ರಮೋಟ್ ಅವರ್ ಫಿಲ್ಮ್ ಅಲ್ವಾ. ಕೆಲವೊಂದು ಸಿನಿಮಾಗೆ ಅಷ್ಟೊಂದು ಬಡ್ಜೆಟ್ಸ್ ಕೂಡ ಇರಲ್ಲ. ಸಿನಿಮಾ ಮಾಡ್ತೀವಿ ಬಟ್ ಜನಕ್ಕೆ ಗೊತ್ತಾಗಲ್ಲ ಈ ಥರ ಒಂದು ಸಿನಿಮಾ ಬರ್ತಾ ಇದೆ ಅಂತ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಎಷ್ಟು ಪ್ರಮೋಷನ್ಸ್ ಮಾಡ್ತೀವಿ ಅಂತ, ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಇಸ್ ವರ್ಡ್ ಆಫ್ ಮೌತ್. ಅಂದರೆ ಐ ಥಿಂಕ್ ದಟ್ ಈಸ್ ನಥಿಂಗ್ ದಟ್ ಈಸ್ ಮೋರ್ ಪವರ್ಫುಲ್ ದೆನ್ ದ ವರ್ಡ್ ಆಫ್ ಮೌತ್ ಅಂತ. ಬಿಕಾಸ್ ಒಂದು ಸಿನಿಮಾ ನೋಡಿದ್ರೆ ಎಲ್ಲರೂ ನನ್ನ ನಂಬಿಕೆ ಮೇಲೇ ನನ್ನ ಫ್ರೆಂಡ್ಸ್ ಹೇಳಬೇಕಂದ್ರೆ ಅವ್ರು ಹೋಗಿ ನೋಡ್ತಾರೆ ಸಿನಿಮಾ, ಬಿಕಾಸ್ ದೇ ಟ್ರಸ್ಟ್ ಮೈ ಒಂದು ಟೇಸ್ಟ್ ಅಥವಾ ನನ್ನ ಜಡ್ಜ್ಮೆಂಟ್. ಸೊ ಹಾಗಾಗಿ ಐ ಫೀಲ್ ಲೈಕ್ ಇವಾಗ ಇಟ್ ಈಸ್ ಆಲ್ ಲೆಫ್ಟ್ ಟು ದಿ ಆಡಿಯನ್ಸ್. ದ ಸ್ಟೋರಿ ವಿಲ್ ಟಾಕ್ ಫಾರ್ ಇಟ್ ಸೆಲ್ಫ್ ಅಟ್ ದಿ ಎಂಡ್ ಆಫ್ ದ ಡೇ. ಇವಾಗ ನಾವು ಎಷ್ಟು ಪ್ರಮೋಷನ್ಸ್ ಮಾಡಿದ್ರು ಲೈಕ್ ವಿ ಕ್ಯಾನ್ ಡು 10-20 ಇಂಟರ್ವ್ಯೂಸ್ ಇನ್ ಅ ಡೇ, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಸಿನಿಮಾ ಹ್ಯಾಸ್ ಟು ವಿನ್. ಇಲ್ಲಾಂದರೆ ಅವ್ರು ಇಷ್ಟೊಂದು ದುಡ್ಡು ಖರ್ಚಿದ್ರು ಬಟ್ ದ ಸಿನಿಮಾ ವಾಸ್ ನಾಟ್ ವರ್ತ್ ಇಟ್. ಬಟ್ ಐ ಥಿಂಕ್ ದಟ್ ದ ಟೀಮ್ ಇಸ್ ವೆರಿ ಕಾನ್ಫಿಡೆಂಟ್. ಹಾಗಾಗಿ ನಮ್ಗೆ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ವಿ ಕ್ಯಾನ್ ಸಿಟ್ ವೆರಿ ಕಾನ್ಫಿಡೆಂಟ್ಲಿ ಹಿಯರ್ ಅಂಡ್ ಸೇ ಬನ್ನಿ ಸಿನಿಮಾ ನೋಡಿ, ಟೈಮ್ ವೇಸ್ಟ್ ಆಗಲ್ಲ, ನಿಮ್ಮ ದುಡ್ಡು ವೇಸ್ಟ್ ಆಗಲ್ಲ. ಬಿಕಾಸ್ ಅಷ್ಟೊಂದು ಪ್ರಯತ್ನ ಹಾಕಿಬಿಟ್ಟು ನಾವು ಈ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ಆ ನಂಬಿಕೆ ಮೇಲೆ ವಿ ಆರ್ ವೆರಿ ಕಾನ್ಫಿಡೆಂಟ್. ನಾವು Feb 7th ನಾವು ವೆನ್ ವಿ ಕಮ್ ಆನ್ Feb 7th ದಟ್ ನಿಮ್ಗೆ ಇಷ್ಟ ಆಗುತ್ತೆ. ಆ 2 hours 10 minutes ನಿಮ್ಗೆ ಒಂದು ಜಾಲಿ ರೈಡ್ ಥರನೇ ಇರುತ್ತೆ. ಮಿಕ್ಕಿದ ಸಿನಿಮಾ ಅಫ್ಕೋರ್ಸ್ ಎಲ್ಲರೂ ಅವ್ರ ಎಫರ್ಟ್ ಹಾಕಿದ್ದಾರೆ. ದಟ್ at the end of the day the story will travel, sir. ಅದು ಲೈಕ್ ಇನ್ ರಕ್ಷಿತ್ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು, ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀರಾ. ಹಿ ಸೆಡ್ ಐ ಮೇಡ್ ಇಟ್ ಫಾರ್ ಕನ್ನಡ ಆಡಿಯನ್ಸ್. ಇಫ್ ದ ಸಿನಿಮಾ ಡಸ್ ವೆಲ್ ಇಟ್ ವಿಲ್ ಟ್ರಾವೆಲ್ ಆನ್ ಇಟ್ಸ್ ಓನ್. ಹಾಗಾಗಿ at the end of the day that is also my belief that it will KGF ಇವಾಗ ಜಪಾನ್ ಚೈನಾ ಎಲ್ಲರೂ ನೋಡ್ತಾ ಇದ್ದಾರೆ. ಏನೂ ಮಾಡಿಲ್ಲ ಬಟ್ ಅಲ್ಲಿ ಏನು ಪ್ರಮೋಷನ್ಸ್ ಪಬ್ಲಿಸಿಟಿ ಏನೂ ಮಾಡಿಲ್ಲ. ಬಟ್ ಟುಡೇ ಯಶ್ ಸರ್ ಇಸ್ ಅ ಹೌಸ್ ಹೋಲ್ಡ್ ನೇಮ್ ಅಲ್ಲ, ಎಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಸಿನಿಮಾ ವಿಲ್ ಟ್ರಾವೆಲ್ ಆನ್ ಇಟ್ಸ್ ಓನ್. ಒಳ್ಳೆ ಸಿನಿಮಾ ಅಂದರೆ ಎಲ್ಲ ಅದೇ ಆನ್ ಇಟ್ಸ್ ಓನ್ ಅದೇ ಪ್ರಮೋಷನ್ಸ್ ಮಾಡ್ತಾರೆ, ಅದು ಮಾರ್ಕೆಟಿಂಗ್ ಮಾಡ್ತಾರೆ. ಇಟ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಅಂದರೆ ಓವರಾಲ್ ನಿಮ್ಮೆಲ್ಲರೂ ಮಾತಲ್ಲೂ ಅಭಿಮಾನಿ ದೇವರುಗಳು ನಮ್ಮ ಸಿನಿಮಾನ ಕೈ ಹಿಡಿದ್ರಂದರೆ ತಾನೇ ಪ್ರಮೋಷನ್ ಆಗುತ್ತೆ, ತಾನೇ ರೀಚ್ ಆಗುತ್ತೆ. ನೀವು ಸಿನಿಮಾ ಪ್ರಮೋಷನ್ಗೆ ಕೋಟಿ ಖರ್ಚು ಮಾಡೋದು ಒಂದೇ, ಫಸ್ಟ್ ಶೋ ನೋಡ್ಕೊಂಬಂದು ಅವನೊಂದು 100 ಜನ ಕೇಳೋದು ಅದಕ್ಕಿಂತ ಮೀರಿದ್ದದು. ಅದು ಕೋಟಿ ಲೆಕ್ಕನೇ ಇಲ್ಲ. ಅದು ಆ್ಯಕ್ಚುಲಿ ವರ್ಕ್ ಆಗೋದು ಅದು. ಬಟ್ ಏನಂದರೆ ನಮ್ಮನ್ನ ಶುಕ್ರವಾರ ಮಾರ್ನಿಂಗ್ ಶೋಗೆ ಈ ಥರದ್ದು ಒಂದು ಸಿನಿಮಾ ಇಂಥ ದಿನ ರಿಲೀಸ್ ಆಗ್ತಾಯಿದೆ ಕಣಪ್ಪ ಅಂತ ನಾವು ಅವನಿಗೆ ಗಮನಕ್ಕೆ ತರೋದು ನಮ್ಮ ಕೆಲಸ. ಅದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡ್ಬೋದು. ಬಟ್ ಶುಕ್ರವಾರ ಮಾರ್ನಿಂಗ್ ಶೋ ನೋಡಿದವನು ಆಚೆ ಹೋಗಿ ಒಂದು 5 ಜನಕ್ಕರ ಗುರು ಈ ಸಿನಿಮಾ ನೋಡಿ ಮಿಸ್ ಮಾಡ್ಬಿಟ್ಟೆ ಸಕ್ಕತ್ತಾಗಿದೆ ಅಂತ ಹೇಳ್ದ ಅಂದರೆ ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ರಚಲ್, ಥ್ಯಾಂಕ್ ಯು ಸೋ ಮಚ್ ಮಿಲಿನ್, ಥ್ಯಾಂಕ್ ಯು. ಅಂದರೆ ನಿಮ್ಮ ಕನಸುಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು, ಜೊತೆಗೆ ನೀವಿಡುವಂಥ ಪ್ರತಿಯೊಂದು ಹೆಜ್ಜೆನೂ ನಿಮ್ಮ ಕೆರಿಯರ್ಗೆ ಬೆಸ್ಟ್ ಆಗಲಿ. ಆ ಒಂದು ಲಿಸ್ಟಲ್ಲಿ ಅನ್ಲಾಕ್ ರಾಘವ, ದೀಪಕ್ ಅವರಿಗೆ, ಮಿಲಿಂದ್ಗೆ ಮತ್ತು ರೇಚಲ್ಗೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ದೊಡ್ಡ ಮಟ್ಟದ ಒಂದು ಸಹಕಾರ ಆಗಲಿ ಅಂತ ಕನ್ನಡ ಪಿಕ್ಚರ್ ತುಂಬ ಒಳ್ಳೆ ಮನಸ್ಸಲ್ಲಿ ಕೇಳುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆ್ಯಂಡ್ ಐ ವಾಂಟ್ ಟು ಆ್ಯಡ್ ಆನ್ ಸರ್, ಸರ್ದು ರಾಜು ಜೇಮ್ಸ್ ಬಾಂಡ್ ಕೂಡ ಬರ್ತಾ ಇದೆ ಆ್ಯಂಡ್ ಇವ್ರದ್ದು ಭುವನಂ ಗಗನ್ ಕೂಡ ಬರ್ತಿದೆ. ಇದು ಏನಂದರೆ ಇಟ್ಸ್ ಮೋರ್ ದ್ಯಾನ್ ಕಾಂಪಿಟೇಷನ್ ಅಂತ ನಾನು ಹೇಳಲ್ಲ. ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ಕನ್ನಡಕ್ಕೆ ಬರುವಂಥ ಹೊಸ ಆರ್ಟಿಸ್ಟ್ಗಳಿರ್ಬೋದು, ಅವ್ರಿಗೆ ಪ್ರೋತ್ಸಾಹ ಸಿಕ್ಕಿದಾಗ ಅದನ್ನು ಆಡಿಯನ್ಸ್ ಆ ಪ್ರೋತ್ಸಾಹ ನೀಡಿದಾಗಲೇ ಸಿನಿಮಾ ಒಂದು ರಂಗ ಬೆಳೆಯುತ್ತೆ. ಹೆಂಗೆ ನಾವು ಸೂಪರ್ ಸ್ಟಾರ್ಸ್ ಸಿನಿಮಾ ಬಂದಾಗೆ ಮಾತ್ರ ನೋಡ್ತೀವಿ ಅನ್ನೋದಲ್ಲ, ಹೊಸೊಬ್ರು ಬಂದಾಗ ಅವ್ರಿಗೆ ಪ್ರೋತ್ಸಾಹ ಸಿಗಬೇಕು, ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಏನು ಬಿಸ್ನೆಸ್ ಲೆವೆಲ್ ಅಂತ ನಾವು ಮಾತಾಡ್ತಿದ್ದೀವಿ ನಮ್ಮ ಕನ್ನಡ ಅಥವಾ ನಮ್ಮ ಕರ್ನಾಟಕದ್ದು, ದಟ್ ಹ್ಯಾಸ್ ಟು ಗ್ರೋ ಅಪ್. ಆವಾಗ ಹೊಸೊಬ್ಬರಿಗೆ ಆ ಒಂದು ಭಯ ಕಾಣಲ್ಲ. ನಾನು ಸಿನಿಮಾ ಮಾಡಿದರೆ ನಮ್ಮ ಜೊತೆಗೆ ಇದ್ದಾರೆ. ಮತ್ತು ವಾಟ್ ಐ ಆಸ್ಕ್ ಇಸ್ ಎವ್ರಿಬಡಿ ಸಪೋರ್ಟ್. ಇಸ್ ನಾಟ್ ಜಸ್ಟ್ ಅನ್ಲಾಕ್ ರಾಘವ ನನ್ನ ಸಿನಿಮಾ ಅಲ್ಲ, ರಾಜು ಜೇಮ್ಸ್ ಬಾಂಡ್ ಅವ್ರ ಸಿನಿಮಾ ಮಾತ್ರ ಅಲ್ಲ. ಅವ್ರ ಸಿನಿಮಾ ಬಂದಾಗ ನಾವು ಸಪೋರ್ಟ್ ಮಾಡ್ಬೇಕು, ನಮ್ಮ ಸಿನಿಮಾ ಬಂದಾಗ ಅವರು ಸಪೋರ್ಟ್ ಮಾಡ್ಬೇಕು. ಫಾರ್ ಆಲ್ ದಿ ಅದರ್ ಸಿನಿಮಾಸ್ ನಮ್ಮ ಜೊತೆಗೆ ಇನ್ನೂ 8 ಸಿನಿಮಾನೋ 12 ಸಿನಿಮಾ ಯಾವುದು ಬರಲಿ, ಆಲ್ ಸಿನಿಮಾ ಹ್ಯಾಸ್ ಟು ವಿನ್. ವಿ ಆಲ್ ಹ್ಯಾಸ್ ಟು ಬಿ ಕನ್ನಡ ಭಾಷೆಯ ಒಂದು ವಿ ಹ್ಯಾವ್ ಟು ಬಿ ಒಂದು ಗರ್ವ, ಒಂದು ಪ್ರೌಡ್. ನಮ್ಮೆಲ್ಲ ಸಿನಿಮಾಗಳು ಒಂದು ಆ ಥರ ಪ್ರೌಡಾಗಿ ಬೆಳಿಬೇಕು ಅಂತ ನನ್ನ ಆಸೆ. ಕ್ಲೈಮ್ಯಾಕ್ಸ್ ಹಾಕೋದಿತ್ತು.
ವೆರಿ ನೈಸ್. ಇನ್ನೇನು ಈ ಕ್ಲೈಮ್ಯಾಕ್ಸ್ ತಾನು ಇಂಪಾರ್ಟೆಂಟು. ಜನ ಥಿಯೇಟ್ರಿಂದ ಆಚೆಗೆ ಅದೇ ಮೂಡಲ್ಲೇ ತಾನು ಹೋಗೋದು. ಇಲ್ಲ, ನಿಮ್ಮೆಲ್ರಿಗೂ ತುಂಬ ಒಳ್ಳೇದಾಗಲಿ. ಅನ್ಲಾಕ್ ರಾಘವ ದೊಡ್ಡ ಮಟ್ಟದ ಸಕ್ಸಸ್ನ ಕಾಣಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಅನ್ಲಾಕ್ ರಾಘವ ಚಿತ್ರತಂಡದ ಮಾತು. ಸಿನಿಮಾ ಫೆಬ್ರವರಿ 7ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.